ಒಂದ್ ನಿಮಿಷ ಅವ್ನ ಪಾದಕ್ಕೆ 100 ಕೋಟಿ ನಮಸ್ಕಾರ ಮಾಡ್ತೀನಿ. ನಾನು ಶಿವಕುಮಾರ್ ಯಾಕೆ ಹಿಂಗಾದ್ರೂ ಗೊತ್ತಿಲ್ಲ. ನಾವೆಲ್ಲ ಮನೇಜರ್, ಪಾಲಿಟಿಕ್ಸ್ ಬೇಡ, ವಿಶ್ವಾಸ ಬೇಡ. ಯಾತಕ್ಕೆ ಈ ತರ ಅವನು ಗಂಟು ಬಿದ್ದ್ಬಿಟ್ಟಿದಾರೋ ಗೊತ್ತಿಲ್ಲ. ತುಮಕೂರು ಜನ ಮುಗ್ದ್ರಿ. ನಾನು ಯಾವ್ದೋ ಊರಲ್ಲಿ ಬಂದ ಅಲ್ಲಿ ವೋಟ್ ಹಾಕೋರು ನಿಮ್ಮ ಮನೆ ಕಾರಣ ನನಗೋಸ್ಕರ ಆದ್ರೂ ಅದು ಇನ್ನೂ ಚೇಂಜ್ ಮಾಡ್ಕೊಳಪ್ಪ ನೀನು ಒಂದೇ. ಅದು ಬಿಟ್ಬಿಟ್ಟು ಯಾರೋ ಮಾಡಿ ಬಿಟ್ಟೋಗಿದ್ದ ಅವ್ರ ಹೆಸರಿದೆ ಅನ್ನೋ ದೃಷ್ಟಿಯಿಂದ ನಾವು ಮತ್ತೊಂದು ಇದಾಗಬಾರ್ದು. ಇರೋದು 1200 ಕ್ಯೂಸ್. ಎಲ್ಲೆಲ್ಲಿ ಎಷ್ಟೆಷ್ಟು ಅಂತ 5 ತಾಲೂಕು ಹಂಚ್ಬಿಟ್ಟವ್ರೆ. 5 ಜನ ಅಂತಂದ್ರೆ ಏನೇನ್ ಕೊಟ್ಬಿಟ್ಟವ್ರು. ಅದ್ರೊಳಗೆ ಅವ್ರು ಹೆಂಗೋ ನೆಮ್ಮದಿಯಾಗಿ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ಅವ್ರ ಬದುಕಿನಲ್ಲಿ ಯಾಕೆ ನಾವು ಉಳಿ ಹಿಂಡ್ಬೇಕು? ನಾನು ಹೇಳಿದ್ ಇಷ್ಟೇ ಇವ್ರಿಗೆ. ಮಂಚನ ಮೇಲೆ ಇದೆ, ತಿಳ್ಕೊಂಡಳ್ಳಿ ಇದೆ, ಇನ್ನೊಂದು ಹೊಸ ಲೈನ್ ಹಾಕೊಂಡು ಹೋಗು, ನೀನೇ ಮಹಾರಾಜ, ನೀನೇ ಉಪಮುಖ್ಯಮಂತ್ರಿ, ಅದೃಷ್ಟ ಇದ್ರೆ ಇನ್ನೊಂದ್ ಚೇರ್ ಹಚ್ಕೊಳ್ಳಿ, ನಾವು ಬೇಡ ಅನ್ನೋದಿಲ್ಲ. ನಮ್ ಜನಕ್ಕೆ ತೊಂದರೆ ಕೊಡ್ಬೇಡ್ರಪ್ಪ. ಅವ್ರು ಏನೋ ಯಾರು ಪುಣ್ಯಾತ್ಮರು ಮಾಡೋಗವ್ರೆ, ನೀವು ಒಂದು ಮಾಡಿ ನಿಮ್ಮ ಹೆಸರು ತಗೊಳ್ಳಿ. ಮಂಚನ ಬೆಲೆ ಬೇಕಾದ್ರೆ ತಗೊಂಡೋಗಿ ಇನ್ನೊಂದು ಹೇಮಾವತಿ ಕ್ಯಾನಲ್ ಹಾಕ್ತಿರೋ, ಮತ್ತೊಂದು ಹಾಕ್ತಿರೋ, ಇಲ್ಲ ಕೃಷ್ಣ ತಗೋತಿರೋ, ಆಲ್ಮಟ್ಟಿಯಿಂದ ತಗೋತಿರೋ. ನೀವು ಬಿಟ್ಟಿದ್ದು ಯಾರೋ ಮಾಡಿ ಕೊಟ್ಬಿಟ್ಟು ಅವ್ರಿಗೆ ಹಂಚ್ಬಿಟ್ಟವ್ರೆ. ಅವ್ರಿಗೆ ಸುಮಾರು ಮಕ್ಕಳಾಗ್ಬಿಟ್ಟವೆ. ಆಮೇಲೆ ಎಲ್ಲಿ ಹೋಗ್ಬೇಕು ಅವರು? 15-20 ವರ್ಷ ಆಗಿದೆ ಮಾಡಿ, ಏನೋ ಒಂದು ನೆಮ್ಮದಿಯಿಂದ ಬದುಕ್ತವ್ರೆ. ನಾವ್ಯಾರು ಅಲ್ಲಿರೋದನ್ನ ನೀವು ಇಲ್ಲೆಲ್ಲೋ ಕೊಟ್ಬಿಡ್ತೀನಿ, ಅಲ್ಲೆಲ್ಲೋ ಕೊಟ್ಬಿಡ್ತೀನಿ, ಎಲ್ಲಿ ಕೊಟ್ಬಿಡ್ತೀನಿ? ಬರ್ತಾ ಇರೋ ನೀರೇನೆ 1200 ಅದೆಷ್ಟೋ ಕ್ಯೂಸೆಕ್ಸ್ ಅದೇನೋ ಅಂತಾರೆ. ನಾವು ಅದನ್ನ ಅದು ಏನ್ ಮಾಡೋರೆ ಎಲ್ಲ ಹಂಚ್ಬಿಟ್ಟು ಹುಡುಗರಿಗೆ ಜಾಸ್ತಿ ಕೊಟ್ಟವ್ರೆ ಅಂತ ನೀವು ತಿಳ್ಕೊಂಡಳ್ಳಿ. ಮತ್ತೆ ಮಂಚನ ಮೇಲೆ ದೊಡ್ಡ ದೊಡ್ಡ ಜಲಾಶಯ ರಾಮನಗರಕ್ಕೂ ಆಯ್ತದೆ, ಮಾಗಡಿಗೂ ಆಯ್ತದೆ, ಕನಕಪುರಕ್ಕೂ ಆಯ್ತದೆ. ಶಿವಕುಮಾರ್ ಅವ್ರ ಅಂತಂದ್ರೆ ನಮ್ಮ ಹಳ್ಳಿಗೂ ಕೂಡ ಅವರೇ ಕೊಡ್ಬೋದು. ಅವ್ರ ಹೆಸರು ದೊಡ್ಡದಾಗ ಬೋರ್ಡ್ ಹಾಕ್ತೀನಿ. ಏನ್ ಇವಾಗ ಮಾಡಿದ್ದಾರೆ ಅದಕ್ಕೆ ತೊಂದರೆ ಕೊಡಬೇಡ ಅಂತ ನಾನು ಮತ್ತೊಮ್ಮೆ ಅವ್ರಿಗೆ ವಿನಂತಿ ಮಾಡ್ತೀನಿ.